ನಮಸ್ಕಾರ. ಆಷಾಢ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಆಷಾಢ ಮಾಸವನ್ನ ಶೂನ್ಯ ಮಾಸ ಅಂತ ಕೂಡ ಕರೀತಾರೆ. ಅದರಲ್ಲಿ ಆಷಾಢ ಶುಕ್ರವಾರ ಅಂತಂದ್ರೆ ಅದರದ್ದೇ ಆದಂಥ ಒಂದು ಹಿನ್ನೆಲೆ, ಮಹತ್ವ, ಐತಿಹ್ಯ, ಅನೇಕ ಪುರಾವೆಗಳು ಕೂಡ ಇರುವಂಥದ್ದು. ಆಷಾಢ ಶುಕ್ರವಾರ ಅಂತಂದ್ರೆ ಲಕ್ಷ್ಮೀ ದೇವಿಯನ್ನ ಮತ್ತು ವಿವಿಧ ಅಲಂಕಾರಗಳ ಮೂಲಕ ಆರಾಧಿಸುವಂಥದ್ದನ್ನು ನಾವು ನೋಡ್ತೇವೆ. ಮನೆಯಲ್ಲಿ ಆರಾಧನೆ ಮಾಡುವುದು ಅಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ ಮಹಾಲಕ್ಷ್ಮಿಗೆ, ಸರಸ್ವತಿಗೆ, ಪಾರ್ವತಿ ದೇವಿಗೆ ವಿಭಿನ್ನ ರೀತಿಯ ಅಲಂಕಾರವನ್ನು ಮಾಡುವ ಮೂಲಕ ಆರಾಧನೆಯನ್ನು ಮಾಡುವಂಥದ್ದು ನಾವು ನೋಡ್ತೀವಿ. ಮೈಸೂರಿನ ನಾಡದೇವತೆ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಬ್ರಾಹ್ಮಿ ಮುಹೂರ್ತದಿಂದಲೇ ಶುರುವಾಗುವಂಥ ಪೂಜೆ ಪುನಸ್ಕಾರಗಳಿಗೆ ತನ್ನದೇ ಆದಂಥ ಒಂದು ಐತಿಹ್ಯ ಇದೆ. ಪ್ರತಿ ಶುಕ್ರವಾರ ಈ ಆಷಾಢ ಮಾಸದಲ್ಲಿ ವಿವಿಧ ರೂಪದಲ್ಲಿ ತಾಯಿಯನ್ನ ಅಲಂಕೃತಗೊಳಿಸಿ ಆ ಮೂಲಕ ಜಗಜ್ಜನನಿಯನ್ನ, ಜಗನ್ಮಾತೃಕೆಯನ್ನ ಆರಾಧಿಸುವಂಥ ಪರಿ ನೋಡೋದಕ್ಕೆ ಬಹಳ ಆನಂದವಾಗುತ್ತೆ. ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ. ಹಾಗಾಗಿ ಈ ಆಷಾಢ ಶುಕ್ರವಾರ ಅಂತಂದಾಗ ತನ್ನದೇ ಆದಂಥ ಒಂದು ಪುರಾಣದ ಹಿನ್ನೆಲೆಯನ್ನು ಕೂಡ ಒಳಗೊಂಡಿರುವಂಥದ್ದು. ಹಾಗಾಗಿ ಈ ಆಷಾಢ ಶುಕ್ರವಾರದ ಒಂದು ಪೂಜೆಯ ಫಲ ಏನು, ಯಾವ ರೀತಿ ಪೂಜೆಯನ್ನು ನಾವು ಮಾಡಬೇಕಾಗತ್ತೆ, ಆರಾಧಿಸುವ ಪರಿ ಹೇಗೆ, ಇದೆಲ್ಲದರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಆಷಾಢ ರಹಸ್ಯ. ಆಷಾಢ ಶುಕ್ರವಾರದ ಪೂಜೆಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಾ? ಈ ಕುತೂಹಲ ಎಲ್ರಿಗೂ ಇರುತ್ತೆ. ತಾಯಿಯ ಆರಾಧನೆಯಿಂದಾಗಿ ನಾವು ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗಬೇಕು ಅಂತ ಭಾವಿಸುವವರೇ ಹೆಚ್ಚು. ಆಷಾಢ ಶುಕ್ರವಾರದ ಪೂಜೆಯಿಂದ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಾ? ಆಷಾಢದಲ್ಲೇ ಚಾಮುಂಡಿ ಶಕ್ತಿ ಇಮ್ಮಡಿಯಾಗುವುದಕ್ಕೆ ಕಾರಣ ಏನು? ಭಕ್ತಿಗೂ ನಿಮ್ಮ ಆರ್ಥಿಕ ಸಮೃದ್ಧಿಗೂ ಇದೆಯಾ ಅಚ್ಚರಿಯ ನಂಟು? ಶುಭ ಕಾರ್ಯಕ್ಕೆ ನಿಷಿದ್ಧ ಆದರೆ ದೇವಿಯ ಪೂಜೆಗೆ ಶ್ರೇಷ್ಠ ಯಾಕೆ? ಮಹಿಷಾಸುರ ಮರ್ಧಿನಿಯ ಉಗ್ರ ಶಕ್ತಿ ಜಾಗೃತಗೊಳ್ಳುವ ಪವಿತ್ರವಾದಂತಹ ದಿನ ಆಷಾಢ ಶುಕ್ರವಾರದ ಪೂಜೆಯಿಂದ ಒಂದ್ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಏನಾದರೂ ಹೆಚ್ಚಾಗುತ್ತಾ? ಶಿಸ್ತಿನ ಪೂಜೆಯಿಂದ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗೋದು ಹೇಗೆ? ಆಷಾಢದ ಪೂಜೆಯಿಂದ ನಿಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತಾ? ಆಷಾಢದ ದಿನಗಳಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂಥ ಪವಾಡಗಳು ಏನು? ಆಧ್ಯಾತ್ಮಿಕ ಶಕ್ತಿ ಮತ್ತು ಸಂಪತ್ತಿನ ವೃದ್ಧಿ ಯಾವುದು? ನಿಜವೇ ಅಥವಾ ಇದೊಂದು ನಂಬಿಕೆನ? ರೋಗ ರುಜಿನಗಳ ನಿವಾರಣೆಗೆ ಆಷಾಢ ಪೂಜೆಯೇ ಅಂತಿಮ ಮುದ್ರೆ ಅಂತ ಹೇಳಲಾಗುತ್ತೆ. ತಾಯಿಯ ಕೃಪೆಯಿಂದ ಉದ್ಯೋಗ ವ್ಯಾಪಾರದಲ್ಲಿ ಬೆಳವಣಿಗೆ ಸಾಧ್ಯವೇ? ಆಷಾಢ ಶುಕ್ರವಾರದ ಉಪವಾಸ ದೇವಿಗೆ ಯಾಕೆ ಅತ್ಯಂತ ಪ್ರಿಯ? ಇದು ಸಹಜವಾಗಿಯೇ ಪ್ರಕೃತಿಯ ಬದಲಾವಣೆಗೂ ದೇವಿಯ ರೌದ್ರ ಸ್ವರೂಪಕ್ಕೂ ಏನಾದರೂ ನಂಟು ಇದೆಯಾ? ಆಷಾಢ ಭಕ್ತಿಯ ಹಿಂದಿರುವಂಥ ವೈಜ್ಞಾನಿಕ ಹಾಗೂ ಧಾರ್ಮಿಕ ನಂಬಿಕೆ ಏನು? ನಿಮ್ಮ ಸಕಲ ಕಷ್ಟಗಳನ್ನು ಕಳೆಯುವ ತಾಯಿಯ ರಕ್ಷಾ ಕವಚ ಯಾವುದು? ಆಷಾಢದ ಪೂಜೆಯಿಂದ ಮನೆಯ ದಾರಿದ್ರ್ಯ ಸಂಪೂರ್ಣ ಮುಕ್ತವಾಗುತ್ತಾ? ಹಣಕಾಸಿನ ತೊಂದರೆಗೆ ಆಷಾಢ ಶುಕ್ರವಾರ ಮಾಡಬೇಕಾದ ನಿಯಮಗಳೇನು? ಆರಾಧನೆಯ ಪರಿ ಏನು? ಭಕ್ತಿಯಿಂದ ನಿಮ್ಮ ಆರ್ಥಿಕ ಚಿಂತನೆಗಳು ಅಥವಾ